ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ವಾಲ್ಮೀಕಿ ಹಗರಣದ ಪ್ರಕರಣವನ್ನು ಬಿಜೆಪಿ ತನ್ನ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಂಥ ಬಿಜೆಪಿ ಆ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಪಾದಯಾತ್ರೆ ರೂಟ್ ಮ್ಯಾಪನ್ನು ಮಾಡಿಕೊಂಡಿದ್ದಾರೆ. ಆದರೆ ಗುರುಗುಂಟಾದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಗುರುಗುಂಟಾದಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆಯನ್ನು ಮೊದಲು ಮಾಡಿಕೊಂಡಿದ್ದರು. ಆದರೆ ಇದೀಗ ರೂಟ್ ಮ್ಯಾಪನ್ನು ಕೊಂಚ ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂತ. ಸಿರುಗುಪ್ಪ ಬದಲಾಗಿ ಕಾರಟಗಿ, ಗಂಗಾವತಿ, ಕಂಪ್ಲಿ ಮೂಲಕ ಬಳ್ಳಾರಿಗೆ ಎಂಟ್ರಿ ಕೊಡಬೇಕು ಅಂತ. ಅಲ್ಲಿಗೆ ರಾಯಚೂರಿನ ಗುರುಗುಂಟಾದಿಂದ ಬಳ್ಳಾರಿಗೆ ಪಾದಯಾತ್ರೆ ಆಗುತ್ತೆ, ರೂಟ್ ಮ್ಯಾಪ್ ಬದಲಾಗುತ್ತೆ. ಸೊ ಸಿಂಧನೂರಿನಿಂದ ರೈಟ್ ತೆಗೆದುಕೊಳ್ತಾರೆ. ಸಿಂಧನೂರಿನಿಂದ ನೇರವಾಗಿ ಸಿರುಗುಪ್ಪದಿಂದ ಬಳ್ಳಾರಿ ಇತ್ತು. ಈಗ ಸಿಂಧನೂರಿನಿಂದ ಗಂಗಾವತಿ ಕಡೆ ಹೋಗ್ತಾರೆ, ಕಂಪ್ಲಿ ಬಳಸಿಕೊಂಡು ಬಳ್ಳಾರಿಗೆ ಬರ್ತಾರೆ. ಹಾಗಾದರೆ ಯಾರಿಗೆ ಲಾಭ? ಲಾಭ ಆಗೋದು ಶ್ರೀರಾಮುಲು ಅಳಿಯ ಸುರೇಶ್ಗೆ, ಮಾಜಿ ಶಾಸಕ, ಕಂಪ್ಲಿಯ ಮಾಜಿ ಶಾಸಕ ಸುರೇಶ್ಗೆ. ಗಣೇಶ್ ವಿರುದ್ಧ ಸೋಲನ್ನು ಅನುಭವಿಸುತ್ತಿರುವ ಸುರೇಶ್ಗೆ ಅನುಕೂಲ ಆಗಲಿ, 2028ಕ್ಕೆ ಚುನಾವಣೆಯಲ್ಲಿ ಅನುಕೂಲ ಆಗಲಿ ನಮ್ಮ ಕಾರಣಕ್ಕಾಗಿ ಗಂಗಾವತಿ ಮತ್ತು ಕಂಪ್ಲಿಯನ್ನು ಬಳಸಿಕೊಂಡು ಬರಲಾಗ್ತಾ ಇದೆ. ಹಾಗಾದರೆ ಸುರೇಶ್ ಯಾರು ಅಂದರೆ ಮಾಜಿ ಶಾಸಕನೂ ಹೌದು, ಜೊತೆಗೆ ಶ್ರೀರಾಮುಲು ಅಳಿಯನೂ ಹೌದು. ಸೊ ಹೀಗಾಗಿ ತನ್ನ ಅಳಿಯನಿಗಾಗಿ ರೂಟ್ ಮ್ಯಾಪನ್ನು ಬದಲಾವಣೆ ಮಾಡಿಕೊಂಡು ಸಿರುಗುಪ್ಪವನ್ನು ಸ್ಕಿಪ್ ಮಾಡಿ ಸಿಂಧನೂರಿನಿಂದ ಗಂಗಾವತಿ, ಗಂಗಾವತಿಯಿಂದ ಕಂಪ್ಲಿ, ಕಂಪ್ಲಿಯಿಂದ ಬಳ್ಳಾರಿ, ಆ ರೀತಿಯ ರೂಟ್ ಮ್ಯಾಪನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಅದರ ಮೂಲಕ ಇಲ್ಲಿಯೂ ಕೂಡ ಚುನಾವಣೆ ಲೆಕ್ಕಾಚಾರಗಳು ಭರ್ಜರಿಯಾಗಿ ಸಾಗ್ತಾ ಇವೆ.